ಹುಮ್ನಾಬಾದ್ನಲ್ಲಿ ತಮ್ಮ ಅವಧಿಯಲ್ಲಿ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳ ಕುರಿತು ತಮ್ಮ ಜನ್ಮ ದಿನಾಚರಣೆ ಶುಭ ಸಂದರ್ಭದಲ್ಲಿ ಸಮಗ್ರ ಮಾಹಿತಿ ನೀಡಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್. ಇವತ್ತು ಹುಮ್ನಾಬಾದಲ್ಲಿ ಇಷ್ಟೊಂದು ಮನೆ ಏನಪ್ಪ ಪಪ್ಪು ದೇವಣಿ ಹುಮ್ನಾಬಾದಾಗ ಇಲ್ಲೆಲ್ಲ ಮನೆ ಜೇರ್ಪೇಟದಾಗ ಯಾವಾಗ ಪ್ರಾರಂಭ ಆಯ್ತಮ್ಮ ತಾಯಿ? ಎಷ್ಟು ಮಂದಿಗೆ ಮನೆ ಕೊಟ್ಟಿದ್ದೀವಿ? ನಾನು MLA ಇದ್ದ, ನಾನು ಇದ್ದಾಗ ಕೊಟ್ಟಿರಲಿಲ್ಲ ಹೇಳ್ರಿ. ನಡ್ಬೇಕು ಪಾಪ ಯಾರೋ ಹೇಳ್ತಾರೆ ನಾವು ಮಾಡೋದು ನೀವು ಮಾಡೋದು ಯಾರು ಮಾಡ್ಲಕ್ಕ ಅವ್ರು ಏನೂ ಇದ್ದಿಲ್ಲ. ಯಾರು ಏನಿದ್ದೀರಿ ಹೇಳ್ರಿ? 2013-14 ನಾವು ಮನೆಗಳು ತಂದು ಸುಮಾರು 250 ಮನೆಗಳದಾಗ 150 ಮನೆಗಳು ನಮ್ಮ ಜೇರ್ಪೇಟೆಯಲ್ಲಿ ಸ್ಲಮ್ನಲ್ಲಿ ಒಂದು ಮನೆಗೆ 5 ಲಕ್ಷ ರೂಪಾಯಿ ಸಿಗ್ತಕ್ಕಂಥ ನಮ್ಮ ಉಮೇಶ್ ಜಮಿಗೆ ಇದ್ದಾರಲ್ಲ, ಇವತ್ತೆಲ್ಲ ಇಷ್ಟೊಂದು ಕೆಲಸ ನಾವೆಲ್ಲ ಮಾಡಿದೀವಿ. ಆಗತ್ತೆ ಒಂದೊಂದ್ಸಲ ಹಿಂದೆ ಮುಂದೆ ಅದಕ್ಕೆ ನಾವು ಅದು ಕೂಡ ವಿಚಾರ ಮಾಡೋದಿಲ್ಲ. ಕೆಲವ್ರು ಹೇಳ್ತಾ ಇದ್ರು ಇದೆಲ್ಲ ನಾನು ಮಾಡಿದ್ದೀನಿ, ನೀವು ಮಾಡಕ್ ನೀವೇನಿದ್ರಿ? ನೀವೇನಾದ್ರೂ ಇದ್ರಾ? ಜಿಲ್ಲಾ ಪರಿಷತ್ನಾಗಿದ್ರಾ ಅಥವಾ ವಿಧಾನ ಪರಿಷತ್ನಾಗಿದ್ರಾ? ಎಲ್ಲಿ ಕೂಡ ಏನೂ ಇಲ್ಲ. ಸುಮ್ಮನೆ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು, ಜನರಿಗೆ ಯಾವ ರೀತಿ ಅವ್ರಿಗೆ ಯಾವ ರೀತಿ ಹೇಳ್ತಕ್ಕದೆಲ್ಲ ಮತ್ತೊಬ್ಬರು ಬೇರೆ ಬೇರೆ ಹೇಳ್ತಾ ಇದ್ದಾರೆ. ಅದಿಲ್ಲ ನಾವು ಮಾಡಿಸಿದೀವಿ ಅವ್ರು ಮಾಡ್ಸಕ್ಕೆ ಅವ್ರ ಕೈದಾಗ ಅಧಿಕಾರ ಏನಿತ್ತು? ನಾನು ಹೇಳಿ ಸರ್ಕಾರ ವತಿಯಿಂದ ಇಲ್ಲಿ ಏನಾಗ್ಬಿಟ್ಟಿದೆ, ಹುಮ್ನಾಬಾದಲ್ಲಿ ಮಾಧ್ಯಮ ಸ್ನೇಹಿತರು ಕೂಡ ಕೂತಿದ್ರಿ. ಹುಮ್ನಾಬಾದಲ್ಲಿ 500 ಮನೆಗಳು ಸ್ಲಮ್ ಮನೆಗಳು ನಾನು ತಂದೆ. ಚುಡುಗುಪ್ಪ ಪಟ್ಟಣದಲ್ಲಿ 545 ಮನೆಗಳು ನಾವು ತಂದೆ. ಈಗಿರ್ತಕ್ಕಂಥವ್ರು ಹೊಸ ತಂದು ಪೂಜೆ ಮಾಡಿಲ್ಲ. ನನಗೆ ಬೇಜಾರು ಏನು ಅಂದ್ರೆ ನಾನು ತಂದಿರ್ತಕ್ಕಂಥ ಮನೆಗೆ ಇನ್ನೊಂದ್ಸಲ ಪೂಜೆ ಮಾಡಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಕ್ಕಂಥ ದಿಲೀಪ್ ಕುಮಾರ್ ಅವರೇ, ನೀವು ವಿಡಿಯೋ ಮಾಡ್ಕೊತಾ ಇದ್ರಿ, ಸರಿಯಾಗಿ ಮಾಡ್ಕೊಡ್ರಿ. ಯಾಕಂತ ಕೇಳ್ರಿ, ಕರೆಕ್ಟ್ ಇಲ್ಲ? 545 ಮನೆ ನಾನು ತಂದು ಪೂಜೆ ಮಾಡಿನ, ಹುಮ್ನಾಬಾದಾಗ 500 ಮನೆ ತಂದು ನಾ ಪೂಜೆ ಮಾಡಿನ. ಹೊಸದು ಮಾಡಲಿ. ಈಗ ಚಂದ್ರಶೇಖರ್ ಪಾಟೀಲ್ ಇದ್ದಾರೆ, ಅಭಿಮರಾವ್ ಪಾಟೀಲ್ ಇದ್ದಾರೆ, ಅವ್ರವ್ರ ಅಧಿಕಾರದಲ್ಲಿ ಅವ್ರಿಗೆ ಏನೇನು ಸರ್ಕಾರ ಸೌಲಭ್ಯಗಳು ಸಿಗ್ತಾವ ತಂದು ಸ್ಕೀಮ್ ಲಾಂಚ್ ಮಾಡಿ ನಾವು ಸ್ವಾಗತ ಮಾಡೋಣ. ಯಾವಾದ್ರೂ ರಾಜಶೇಖರ್ ಪಾಟೀಲ್ಗೆ ತಂದು ಅದೇ ಮಾಡಿ ನಾ ಮಾಡಿದ್ದೀನಿ ನೋಡ್ರಿ, ಜನ ಮುಗ್ರು ಹೋಗ್ಲಕ್ ತಯಾರಿಲ್ಲ. ಜನರು ಬಹಳ ಜಾಗೃತರಾಗಿ